ಕರ್ನಾಟಕದಲ್ಲೂ ಇಂಥ ಕಚಡ ಮನಸ್ಥಿತಿಗಳಿವೆ. ಇಂಥ ಕಚಡ ಹೆಣ್ಣು ಮಕ್ಕಳಿಂದ ಇಡೀ ಹೆಣ್ಣು ಕುಲಕ್ಕೆ ಅಸಹ್ಯ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ ಅನ್ನೋ ಇದು ತುಂಬ ಕಹಿಯಾಗಿರುತ್ತೆ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ನೀನು ಅದನ್ನು ತಿನ್ನು, ಆ ಕಹಿನ ನೀನು ಎಷ್ಟು ಬೇಗ ನುಂಗ್ತಿ ಅಷ್ಟು ಪ್ರೀತಿ ನಿನ್ನಲ್ಲಿದೆ. ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತಂದರೆ ಅಷ್ಟು ನಂಬಿಕೆ ಇರೋದಿಲ್ಲ. ಆ ನಂಬಿಕೆಯಿಂದನೇ ಪಾಪ ತಿಂದಿರ್ತಾನೆ ಕಹಿ. ಅದು ಸ್ಲೋ ಪಾಯ್ಸನ್ ಆಗಿರುತ್ತೆ. ಆ ಸ್ಲೋ ಪಾಯ್ಸನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಮೊದಲು ವಾಂತಿ ಆಗುತ್ತೆ. ಕೇರಳದ ವಿಷಕನ್ಯೆಗೆ ಮರಣದಂಡನೆಯನ್ನು ವಿಧಿಸಿದೆ ಕೇರಳದ ಹೈಕೋರ್ಟ್. ಏನಿದು ಕೇರಳದ ವಿಷಕನ್ಯೆ ಅಂತಂದರೆ, ಕೇರಳದಲ್ಲಿ ಹೆಣ್ಣುಮಕ್ಕಳು ನೋಡೋಕೆ ಮಾತ್ರ ಚೆನ್ನಾಗಿರಲ್ಲ, ಅದ್ರ ಜೊತೆಗೆ ಅವರ ಮನಸ್ಸಿನಲ್ಲಿರುವಂತಹ ಕ್ರಿಮಿನಾಲಿಟಿಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಅನಿಸುತ್ತೆ. ನಾನು ಹೇಳ್ತಾ ಇರೋದು ಕೆಲವೊಂದಷ್ಟು ಹೆಣ್ಣುಮಕ್ಕಳ ಬಗ್ಗೆ ಮಾತ್ರ, ಎಲ್ಲ ಹೆಣ್ಣುಮಕ್ಳಿಗೂ ಇದು ಅನ್ವಯಿಸೋದಿಲ್ಲ. ಅದು ನಿಮ್ಗೆ ಅನ್ವಯಿಸ್ತಾ ಇದೆ ಅಂತ ಅನ್ಸಿದ್ರೆ ನಿಮ್ಮ ಮನಸ್ಸೊಳಗೆ ಆ ರೀತಿಯ ಭಾವನೆಗಳಿವೆ ಅನ್ನೋದು ಅನ್ನಿಸ್ತಾ ಇದೆ ನನಗೂ ಕೂಡ. ಆದರೆ ನಾನು ಯಾವುದೋ ಒಂದು ಮಹಿಳಾ ವಿರೋಧಿಯಾಗಿ ಹೇಳಿಕೆ ಕೊಡಬೇಕು, ಮಹಿಳಾ ವಿರೋಧಿಯಾಗಿ ಮಾತಾಡಬೇಕು ಅನ್ನೋ ವಿಚಾರಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ. ಈ ಪ್ರಕರಣದ ತೀವ್ರತೆ ಅಷ್ಟು ಚೆನ್ನಾಗಿದೆ, ಈ ಪ್ರಕರಣದ ಗಾಂಭೀರ್ಯತೆ ಅಷ್ಟು ದೊಡ್ಡದಾಗಿದೆ. ಆ ಕಾರಣಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮಾಡಬೇಕಾಗಿರುವಂತಹ ಉದ್ದೇಶ ನನ್ನದು, ನನ್ನ ಜವಾಬ್ದಾರಿ ಕೂಡ ನನ್ನದು. ಈ ಒಂದು ಪ್ರಕರಣದಲ್ಲಿ ಆ ಹೆಣ್ಣಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಕೋರ್ಟು. ಈ ಒಂದು ವಿಷಕನ್ಯೆ ಏನಿದ್ದಾಳೆ ಆ ವಿಷಕನ್ಯೆ ಹೆಸರು ಗ್ರೀಷ್ಮಾ ಅಂತೇಳಿ. ಆ ಗ್ರೀಷ್ಮಾಗೆ ನಿನ್ನೆ ಮರಣದಂಡನೆ ತೀರ್ಪು ಹೊರಬಿದ್ದಿದೆ. 2022ರಲ್ಲಿ ಬಹುಶಃ ನೀವು ಒಂಚೂರು ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಅಬ್ಸರ್ವ್ ಮಾಡಿದರೆ ಈ ಒಂದು ಕೇಸು ಭಾಳ ದೇಶದಲ್ಲೇ ದೊಡ್ಡ ಸುದ್ದಿ ಮಾಡಿತ್ತು. ಅಂತಹ ಒಂದು ಕೇಸ್ನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿ ಇನ್ನೂ ಬುನಾದಿ ಗಟ್ಟಿಯಾಗಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಒಂದು ತೀರ್ಪನ್ನು ಕೊಟ್ಟು, ಈ ಒಂದು ಅಪರೂಪದ ತೀರ್ಪನ್ನು ಕೊಟ್ಟು ದೇಶದ ನ್ಯಾಯಾಂಗ ವ್ಯವಸ್ಥೆ ತಲೆ ಎತ್ತು ನಿಲ್ಲುವಂತೆ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೇಕು. ನನ್ನ ದೇಶದಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ ಅನ್ನುವಂತಹ ಪ್ರಕ್ರಿಯೆಗೆ ನನ್ನ ದೇಶ ತಂದು ನಿಲ್ಲಿಸಿದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಶಾರೂನ್ ರಾಜ್ ಅನ್ನುವಂಥ ವ್ಯಕ್ತಿ ಮೃತಪಟ್ಟಂಥವನು. ಅವನು ಹೇಗೆ ಮೃತಪಟ್ಟ ಅನ್ನೋದನ್ನು ನಿಮ್ಗೆ ಹೇಳಿದ್ರೆ ಕರಳು ಕಿತ್ಕೊಂಡು ಬರುವಂತಹ ನೋವು ನಿಮ್ಗಾಗುತ್ತೆ. 2022ರಲ್ಲಿ ಶಾರೂನ್ ಎಂಬ ಯುವಕನ ಸಾವು ಇಡೀ ರಾಷ್ಟ್ರದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು, ದೊಡ್ಡ ಸುದ್ದಿ ಕೂಡ ಆಗಿತ್ತು. ಈತನ ಪ್ರೇಯಸಿ ಪ್ರೀತಿ ಮಾಡಿ ಸ್ಲೋ ಪಾಯ್ಸನನ್ನು ನೀಡಿ ಸಾಯಿಸಿದ್ಲು. ಅವಳಿಗೆ ಅವನಿಷ್ಟ ಇಲ್ಲ ಅಂತಂದರೆ ಬಿಟ್ಟುಬಿಡ್ಬೋದಿತ್ತು, ಆದರೆ ಅನ್ಯಾಯವಾಗಿ ಆ ಹುಡುಗನನ್ನು ಸಾಯಿಸ್ಬಿಟ್ಟು ಬೇಗ ಸತ್ತ ಅನ್ನೋದನ್ನು ಫಸ್ಟ್ ನಾನು ಹೇಳ್ತೀನಿ ನೋಡಿ. ಶಾರೂನ್ ರಾಜ್ ಮೊದಲು ವಾಂತಿ ಮಾಡ್ತಾನೆ, ಅವನ ಮನೆಯವರು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ವೈದ್ಯರು ಅದನ್ನು ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ಡೌಟ್ ಪಡ್ತಾರೆ. ಅದಾದಮೇಲೆ ಅವನಿಗೆ ಬಹು ಅಂಗಾಂಗ ವೈಫಲ್ಯ, ಮಲ್ಟಿಪಲ್ ಆರ್ಗನ್ ಫೇಲಿಯರ್ಸ್ ಆಗುತ್ತೆ. ಅಂದರೆ ದೇಹದಲ್ಲಿರುವ ಕಿಡ್ನಿ, ಲಿವರು ಎಲ್ಲ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವನು ತನ್ನ ಪ್ರಾಣವನ್ನು ಹೇಳ್ತಾನೆ. ಆತ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಆತನ ಬಂಧು ಒಬ್ಬರು ಆಕೆಗೆ ಫೋನ್ ಮಾಡಿ, ನೀನು ಅವನಿಗೆ ಒಂದು ಲೇಹ ಕೊಟ್ಟಿದ್ದೆ ಅಲ್ವಾ, ಅದರ ಹೆಸರೇನು ಅಂತ ಕೇಳ್ತಾರೆ. ಆಗ ಅವಳು, ಇಲ್ಲ ನನಗೆ ಅದರ ಯಾವುದರ ಹೆಸರು ಗೊತ್ತಿಲ್ಲ ಅಂತಾಳೆ. ನನಗೆ ಹೊಟ್ಟೆ ನೋವು ಇದ್ದ ಕಾರಣ ತಾಯಿ ತಂದ ಲೇಹ ಎಂಬುದಾಗಿ ಹೇಳ್ತಾಳೆ. ಲೇಹವನ್ನು ಬೇರೆ ಬಾಟಲಿಗೆ ಹಾಕಿ ಕೊಟ್ಟಿದ್ರು, ಅದರ ಹೆಸರು ಅಷ್ಟಾಗಿ ನೆನಪಿಲ್ಲ ಅಂತ ಹೇಳ್ತಾರೆ. ಒಂದು ಲೇಹವನ್ನು ಕೊಡ್ತಾಳೆ ಅವನಿಗೆ. ಆ ಲೇಹವನ್ನು ಕೊಟ್ಟು ಈ ರೀತಿಯ ಒಂದು ಸಾವಿಗೆ ಕಾರಣವಾಗ್ತಾಳೆ. ಆಗಸ್ಟ್ 25, 2022 ಶಾರೂನ್ ರಾಜ್ ಸಾವನ್ನಪ್ತಾನೆ. ಆತನ ಮನೆಯವರಿಗೆ ಅವಳ ಮೇಲೆ ಸಂಶಯ ಮೂಡುತ್ತೆ. ಅಕ್ಟೋಬರ್ 31ಕ್ಕೆ ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಅಷ್ಟು ಫಾಸ್ಟಾಗಿ ಅವರಿಗೆ ಡೌಟ್ ಬಂದಿದ್ದರಿಂದ ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋಕೆ ಆರಂಭ ಆಯಿತು. ಈಕೆ ಮನೆಯವರು ಯಾವುದೋ ಜ್ಯೋತಿಷಿಯನ್ನು ಭೇಟಿಯಾದಾಗ, ಈಕೆ ಮದುವೆಯಾದರೆ ಆ ಗ್ರೀಷ್ಮಾ ಅವ್ರ ಮನೆಯವರು ಜ್ಯೋತಿಷಿಯನ್ನು ಭೇಟಿ ಮಾಡಿದಾಗ ಅವರು ಜ್ಯೋತಿಷಿ ಹೇಳಿರ್ತಾನೆ, ಅವಳು ಮದುವೆ ಆದಾಗ ಅತ್ಲೆ ಮೊದಲನೇ ಗಂಡ ಯಾವಾಗಲೂ ಸತ್ತೋಗ್ತಾನೆ, ಈ ಥರ ಒಂದು ಜಾತಕದಲ್ಲಿ ನನಗೆ ತೋರಿಸ್ತಾ ಇದೆ ಅನ್ನುವಂಥ ವಿಷಯ ಹೇಳಿದಾಗ ಇದನ್ನು ನಂಬಿದ ಗ್ರೀಷ್ಮಾ ಒಂದು ಪ್ಲ್ಯಾನ್ ಮಾಡ್ತಾಳೆ. ಮತ್ತು ಶಾರೂನ್ಗೆ ಕರೆ ಮಾಡಿ ಪ್ರೀತಿ ಪ್ರೇಮ ಅಂತ ನಟಿಸಿ ಇಬ್ಬರು ಮದುವೆ ಆಗೋಣ ಅಂತಾಳೆ. ಅವಳನ್ನು ಯಾರಿಗೂ ಗೊತ್ತಿಲ್ಲದಲೇ ಅವನು ಒಂದು ಅಜ್ಞಾತ ಸ್ಥಳದಲ್ಲಿ ಕರ್ಕೊಂಡೋಗಿ ಮದುವೆ ಕೂಡ ಆಗಿರ್ತಾನೆ. ಗ್ರೀಷ್ಮನ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ಶಾರೂನ್ಗೆ ಫೋನ್ ಮಾಡಿ ಬಾ ಮನೆಗೆ ಅಂತೇಳಿ ಸ್ಲೋ ಪಾಯ್ಸನನ್ನು ಕುಡಿಸಿ ಅವನು ಸಾಯುವಂತೆ ಮಾಡಿದ್ದಾಳೆ ಅವಳು ಅವನಿಗೊಂದು ಲೇಹವನ್ನು ತೋರಿಸ್ತಾಳಂತೆ. ತೋರಿಸಿ, ಇದು ತುಂಬ ಕಹಿಯಾಗಿರುತ್ತೆ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ, ನೀನು ಅದನ್ನು ತಿನ್ನು, ಆ ಕಹಿನ ನೀನು ಎಷ್ಟು ಬೇಗ ನುಂಗ್ತಿ ಅಷ್ಟು ಪ್ರೀತಿ ನಿನ್ನಲ್ಲಿದೆ ಅನ್ನುವಂಥ ಒಂದು ಪ್ರೀತಿಯ ಭ್ರಮೆಗೆ ತಳ್ತಾಳೆ. ಅವನು ಹುಚ್ಚಪ್ಪ ಪ್ರೀತಿ ಪ್ರೇಮದ ಮಗ್ನದಲ್ಲಿರುವಂತಹ, ಯೂಶಲಿ ಅವನು ಹುಚ್ಚ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತಂದರೆ ಅಷ್ಟು ನಂಬಿಕೆ ಇರೋದಿಲ್ವ.
ಆ ನಂಬಿಕೆಯಿಂದನೇ ಪಾಪ ತಿಂದಿರ್ತಾನೆ, ಕಹಿಯಾದಂತಹ ಒಂದು ಲೇಹವನ್ನು ತಿಂದಿರ್ತಾನೆ. ಅದು ಸ್ಲೋ ಪಾಯ್ಸನ್ ಆಗಿರುತ್ತೆ. ಆ ಸ್ಲೋ ಪಾಯ್ಸನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಮೊದಲು ವಾಂತಿ ಆಗುತ್ತೆ. ವಾಂತಿ ಆದ ನಂತರ ಫುಡ್ ಪಾಯ್ಸನ್ ಏನು ಅಂತ ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲಿಯರ್ಸ್ ಆಗುತ್ತೆ. ಅವನು ತನ್ನ ಪ್ರಾಣ ಪಕ್ಷಿಯನ್ನು ಕಳಿಸ್ಬಿಡ್ತಾನೆ. ಈ ಎಲ್ಲ ವಿಚಾರಗಳನ್ನೆಲ್ಲ ಪೊಲೀಸರು ಕಸ್ಟಡಿಯಲ್ಲಿಟ್ಕೊಂಡು ಆಕೆ ಬೇಲ್ ಪಡೆದು ಹೊರಗೆ ಕೂಡ ಬಂದಿದ್ಲು. ಆಗಲೇ ಈ ಕ್ರೂರಿ ಹೆಣ್ಣಿಗೆ ಬೇಲ್ ಸಿಗಬಾರ್ದಿತ್ತು ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದರು. ಶಾರೂನ್ ಪೋಷಕರು ಏನೇ ಆಗಲಿ ನಮ್ಮ ಮಗನಿಗೆ ಖಂಡಿತ ನಾವು ನ್ಯಾಯ ಒದಗಿಸುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೋರಾಡಿದ್ರು. ಈಗ ಈಕೆಗೆ ಮರಣದಂಡನೆ ವಿಧಿಸಲಾಗಿದೆ. ಇಡೀ ದೇಶ ಖುಷಿ ಪಡ್ತಾ ಇದೆ ಈ ಒಂದು ಪ್ರಕರಣವನ್ನು ನೋಡಿ. ಈ ಪ್ರಕರಣ ಇಂತಹ ಕೆಲಸವನ್ನು ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯ ಗಂಟೆ ಆಗಬೇಕು. ನಿಮಗೆ ತೀಟೆ ಇದ್ದರೆ ಬೇರೆ ಕೆಲಸ ಮಾಡಿ. ಒಂದು ಅಮಾಯಕ ಗಂಡು ಮಕ್ಕಳನ್ನು ಈ ರೀತಿ ಪ್ರೀತಿ ಎಂಬ ಬಲೆಗೆ ಬೀಳಿಸಿ ಅವರನ್ನು ನೀವು ಕೊಲೆ ಮಾಡುವಂತಹ ಪ್ರಕ್ರಿಯೆಗೆ ನಾವು ಕೈ ಮಾಡಿದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಅನ್ನಿಸ್ತಾ ಇದೆ. ಈ ಒಂದು ಸಾಕ್ಷಿ ಎಷ್ಟರ ಮಟ್ಟಿಗೆ ಇಡೀ ದೇಶವನ್ನು ತಿರುಗಿಸ್ಬಿಡ್ತು ಅಂತಂದರೆ, ಒಂದು ಕಡೆಗೆ ಕೇರಳದಲ್ಲಿ ನಾನು ಹೇಳ್ತಾ ಇದ್ದಲ್ಲ ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ವಿಡಿಯೋ ಕೊಟ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಹೇಳಿದೆ, ಕೇರಳದಲ್ಲಿ ಹೆಣ್ಣುಮಕ್ಕಳು ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾರೋ ಅವರ ಮನಸ್ಸಿನಲ್ಲಿರುವಂತಹ ಕ್ರಿಮಿನಾಲಿಟಿ ಮೆಂಟಾಲಿಟಿ ಕೂಡ ಅಷ್ಟೇ ವಿಚಿತ್ರವಾಗಿರುತ್ತೆ, ಭಯಂಕರವಾಗಿರುತ್ತೆ ಅನ್ನೋದನ್ನು ನಾನು ಹೇಳಿದೆ. ಅಂದರೆ ಕೇರಳ ಹೆಣ್ಣುಮಕ್ಕಳನ್ನೆಲ್ಲ ದೂಷಿಸಬೇಕು ಅಥವಾ ಕರ್ನಾಟಕದ ಹೆಣ್ಣುಮಕ್ಕಳೆಲ್ಲ ಒಳ್ಳೆಯವರ ಅಂತಲ್ಲ. ಕರ್ನಾಟಕದಲ್ಲೂ ಇಂಥ ಕಚಡ ಮನಸ್ಥಿತಿಗಳಿವೆ. ಇಂಥ ಕಚಡ ಹೆಣ್ಣುಮಕ್ಕಳಿಂದ ಇಡೀ ಹೆಣ್ಣು ಕುಲಕ್ಕೆ ಅಸಹ್ಯ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಈ ಒಂದು ಪ್ರಕ್ರಿಯೆಯನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.